ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಕಳೆದ ಒಂದು ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 10ದಲ್ಲಿ ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್ ಬಗ್ಗೆ ನೋಡಿದ್ದೇವೆ. ಸೊ ಫಾರ್ಮ್ಯಾಟ್ ಇದ್ದಂಥ ಟೆಕ್ಸ್ಟನ್ನು ನಾರ್ಮಲ್ ಟೆಕ್ಸ್ಟ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ವಿವರಣೆ ಮಾಡಿ ಆ ಕ್ಲಾಸ್ದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸ್ನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ, ತಾವು ದಯವಿಟ್ಟು ಓಪನ್ ಮಾಡಿ ನೋಡ್ಕೋಬಹುದು. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 11. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಅಲೈನ್ಮೆಂಟ್ಸ್ಗಳ ಬಗ್ಗೆ ವಿವರಣೆ ಮಾಡ್ತಾ ಇದ್ದೇನೆ. ನಾವು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು MS ವರ್ಡ್ದಲ್ಲಿ ರೆಡಿ ಮಾಡಬೇಕಾಗಿತ್ತಪ್ಪ ಅಂದರೆ ಅಲೈನ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಬೇಕು. ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಲೆಟರ್ ರೈಟಿಂಗ್ ಟೈಪ್ ಮಾಡಬೇಕಾಗಿದೆ. ಸೊ ಲೆಟರ್ ರೈಟಿಂಗ್ ಅನ್ನೋದು ಟೈಟಲ್ ಕೊಡಬೇಕಾಗ್ತದ, ಇದು ಸೆಂಟರ್ದಲ್ಲಿ ಇಡಬೇಕಾಗ್ತದ, ಪೇಜ್ ಸೆಂಟರ್ದಲ್ಲಿ ಕೊಡಬೇಕಾಗ್ತದ. ಸೊ ಇನ್ನು ಡೇಟು, ಪ್ಲೇಸು ಇವತ್ತನ್ನು ಕೊಡಬೇಕಾಗ್ತದೆ. ಸೊ ಟು ಅಡ್ರೆಸ್, ಫ್ರಾಮ್ ಅಡ್ರೆಸ್ ಇವುಗಳನ್ನು ಕೂಡ ಅಲೈನ್ಮೆಂಟ್ ಕೊಡಬೇಕಾಗ್ತದೆ. ಸೊ ಥ್ಯಾಂಕ್ ಯು ಕೊಡಬೇಕಾಗ್ತದೆ, ಯುವರ್ ಫೇತ್ಫುಲ್ಲಿ ಹಾಕಬೇಕಾಗ್ತದೆ ಅಥವಾ ಯುವರ್ ಒಬಿಡಿಯಂಟ್ ಹಾಕಬೇಕಾಗ್ತದೆ. ಸೊ ಅವುಗಳನ್ನ ನಾವು ರೈಟ್ ಸೈಡ್ ಇಡಬೇಕಾಗ್ತದೆ. ಸೊ ಈ ಎಲ್ಲ ಅಲೈನ್ಮೆಂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ಲೆಟರನ್ನು, ಪರ್ಫೆಕ್ಟ್ ಆದಂಥ ಲೆಟ್ರನ್ನು ಪ್ರಿಂಟ್ ಔಟ್ ತೆಗೆದುಕೊಳ್ಳಲಿಕ್ಕೆ ರೆಡಿಯಾದಂಥ ಒಂದು ಲೆಟರನ್ನು ರೆಡಿ ಮಾಡ್ಕೋಬೋದು. ಅಲೈನ್ಮೆಂಟ್ಸ್ಗಳ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ MS ವರ್ಡನ್ನು ಓಪನ್ ಮಾಡಿದ ನಂತರ ಏನೇನದಾವ ಅಲೈನ್ಮೆಂಟ್ಸ್ ಇವತ್ತಿನ ನಾವು ಏನೇನು ಕಲಿಬೇಕಾಗಿದೆ ಅಂದರೆ, ಸೊ ಇಷ್ಟು ನೋಡ್ರಿ, ಇವುಗಳನ್ನ ನಾವು ಕಲಿಬೇಕು. ಯಾವ್ಯಾವ ನೋಡ್ರಿ, ಇವು ಲೆಫ್ಟ್ ಅಲೈನ್ಮೆಂಟು, ಓಕೆ, ಒಂದು ಲೆಫ್ಟ್ ಅಲೈನ್ಮೆಂಟ್, ಇನ್ನೊಂದು ಸೆಂಟರ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್ ಮತ್ತು ಜಸ್ಟಿಫೈ ಅಲೈನ್ಮೆಂಟ್. ಈ ಅಲೈನ್ಮೆಂಟ್ಗಳು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದೊಂದಾಗಿ ವಿವರಣೆ ಮಾಡ್ಕೊತ ಹೇಳ್ತೀನಿ. ಸೊ ಯಾವುದೇ ಒಂದು ಲೆಟರನ್ನು ರೆಡಿ ಮಾಡಬೇಕಾದ್ರೆ, ನಾವು ನೋಟ್ಸನ್ನು ರೆಡಿ ಮಾಡ್ಕೋಬೇಕಾದ್ರೆ, ಟೆಕ್ಸ್ಟ್ ಬುಕ್ಕನ್ನು ರೆಡಿ ಮಾಡ್ಕೋಬೇಕಾಗಿತ್ತಂದ್ರೆ, ಸೊ ಎಲ್ಲದರಲ್ಲಿ ಈ ಪ್ರತಿಯೊಂದು ಅಲೈನ್ಮೆಂಟ್ಸ ಉಪಯೋಗಕ್ಕೆ ಬಂದೇ ಬರ್ತವೆ. ಲೆಫ್ಟ್ ಅಲೈನ್ಮೆಂಟ್ ಇರ್ಬೋದು, ರೈಟ್ ಅಲೈನ್ಮೆಂಟ್ ಇರ್ಬೋದು, ಸೆಂಟರ್ ಅಲೈನ್ಮೆಂಟ್ ಇರ್ಬೋದು ಅಥವಾ ಜಸ್ಟಿಫೈ ಅಲೈನ್ಮೆಂಟ್ ಇರ್ಬೋದು. ಅವುಗಳನ್ನ ಪ್ರತಿಯೊಂದು ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಬೇಕು. ಸೊ ಇವಾಗ ನಾನು ಏನು ಬರ್ತೀನಪ್ಪ ಅಂದರೆ ಇಲ್ಲಿ, ಸೊ ಇವಾಗ ನಾನು ಏನು ಟೈಪ್ ಮಾಡ್ತೀನಿ ಇಲ್ಲಿ, ಅಲೈನ್ ಲೆಫ್ಟ್. ಓಕೆ, ಅಲೈನ್ ಲೆಫ್ಟ್. ಸೊ ಇದ್ರ ಶಾರ್ಟ್ಕಟ್ ಕೀ ಏನಿದೆ ಇಲ್ಲಿ, ಕಂಟ್ರೋಲ್ ಪ್ಲಸ್ ಎಲ್. ಓಕೆ, ಅಲೈನ್ ಏನಿದೆ, ಅಲೈನ್ ಲೆಫ್ಟ್. ನಾವು ಲೆಫ್ಟ್ ಒಂದು ಅಲೈನ್ ಕೊಡಬೇಕಾದ್ರೆ ಅದ್ರ ಶಾರ್ಟ್ಕಟ್ ಕೀ ಏನಿದೆ ಇಲ್ಲಿ, ಕಂಟ್ರೋಲ್ ಮತ್ತು ಎಲ್. ಓಕೆ, ನಾವು ಈ ಒಂದು ಲೆಫ್ಟ್ ಅಲೈನಲ್ಲಿ ಟೈಪ್ ಯಾವಾಗ ಮಾಡ್ತೀವಲ್ಲ ಅವಾಗ ಏನಾಗ್ತದೆ ನೋಡ್ರಿ, ರೈಟ್ ಸೈಡ್ ಏನಾಗ್ತದೆ, ಕರ್ಸರ್ ಮೂವ್ ಆಗ್ತದೆ. ರೈಟ್ ಸೈಡ್ ಏನಾಗ್ತದೆ, ಕರ್ಸರ ಮೂವ್ ಆಗ್ತದೆ. ಓಕೆ, ಸೊ ಅದೇ ರೀತಿಯಾಗಿ ನೋಡೋಣ. ನೆಕ್ಸ್ಟ್ ಯಾವ್ದು ನೋಡೋಣ ಈಗ. ಓಕೆ, ಇದು ಅಲೈನ್ ಲೆಫ್ಟ್. ಇನ್ನು ಬರ್ತದೆ ಅಲೈನ್ ಸೆಂಟರ್. ಅಲೈನ್ ಸೆಂಟರ್. ಓಕೆ, ಅಲೈನ್ ಸೆಂಟರ್ ಅಂದ ಕೂಡಲೇ ಇಲ್ಲಿ ನಾನು ಏನು ಮಾಡ್ತೀನಿ ಈಗ, ಓಕೆ, ಇದ್ರ ಶಾರ್ಟ್ಕಟ್ ಕೀ ಏನಿದೆ ಅಂದರೆ ಕಂಟ್ರೋಲ್ ಪ್ಲಸ್ ಇ. ಸಿ ಬರೋಂಗಿಲ್ಲ ಇಲ್ಲಿ, ಕಂಟ್ರೋಲ್ ಮತ್ತು ಇ ಹೊಡಿಬೇಕು ಅಲೈನ್ ಯಾವುದು ಸೆಂಟರ್ ಮಾಡಬೇಕಾದ್ರೆ. ಸೊ ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಮತ್ತು ಈಗ ಕಂಟ್ರೋಲ್ ಇ ಮಾಡ್ತೀನಿ, ಕಂಟ್ರೋಲ್ ಇ. ಓಕೆ, ಈಗ ಸೆಂಟರ್ದಾಗ ಬಂದಿದೆ. ಸೊ ಇವಾಗ ನಾನು ಟೈಪ್ ಮಾಡಿದರೆ ನೋಡಿರಿ, ಕರ್ಸರ್ ಯಾವ ರೀತಿ ಲೆಫ್ಟ್ ಏನಾಗ್ತಾ ಇದೆ ಇಲ್ಲಿ, ಕರ್ಸರ ಮೂವ್ ಆಗ್ತಾ ಇದೆ. ನಾವು ಬರ್ದಂಥದ್ದು ಏನಾಗ್ತದವ, ಲೆಫ್ಟ್ ಅಕ್ಷರ ಬರ್ತಾ ಇದ್ದಾವೆ. ಅದೇ ನಾವು ಅಲೈನ್ ಲೆಫ್ಟ್ ಇದ್ದಾಗ ರೈಟ್ ಸೈಡ ಏನಾಗ್ತಿದ್ದು, ಕರ್ಸರ ಹೋಗ್ತಿತ್ತು. ಇವಾಗ ಏನಾಗ್ತದೆ, ನಾವು ಬರೆದದ್ದೆಲ್ಲ ಲೆಫ್ಟ್ ಸೈಡ, ನಮ್ಮ ಲೆಫ್ಟ್ ಸೈಡ್ ಏನಾಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ತೊಗೊಂಡ್ರೆ ಇನ್ನು ಬರ್ತಕ್ಕಂಥದ್ದು ಯಾವುದಂದ್ರೆ, ಒಂದು ಅಲೈನ್ ಲೆಫ್ಟ್ ಆಯ್ತು, ಅಲೈನ್ ಸೆಂಟರ್ ಆಯ್ತು, ಇನ್ನು ಅಲೈನ್ ರೈಟ್. ಅಲೈನ್ ರೈಟ್. ಓಕೆ, ಅಲೈನ್ ರೈಟ್ದ ಶಾರ್ಟ್ಕಟ್ ಕೀ ಏನಿದೆ ಅಂದರೆ ಕಂಟ್ರೋಲ್ ಪ್ಲಸ್ ಆರ್. ಓಕೆ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಕಂಟ್ರೋಲ್ ಆರ್ ಕೊಡ್ತೀನಿ, ಕಂಟ್ರೋಲ್ ಆರ್. ಓಕೆ,
ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ ಮತ್ತೆ ಟೈಪ್ ಮಾಡ್ತೀನಿ. ಇವಾಗಲೂ ಕೂಡ ಏನಾಗ್ತಾ ಇದ್ದೇವೆ ಲೆಫ್ಟ್ ಸೈಡ್, ಇವಾಗಲೂ ಕೂಡ ಏನಾಗ್ತಾ ಇದ್ದೇವೆ ಲೆಫ್ಟ್ ಸೈಡ ನಾವು ಬರೆದಂಥ ಟೈಪ್ ಮಾಡಿದಂಥ ನಂಬರ್ಸು ಬರ್ತಾ ಇದ್ದಾವೆ. ಓಕೆ, ಇವಾಗ ನೆಕ್ಸ್ಟ್ ನಾ ಏನು ನೋಡ್ತೀನಿ ಅಂದ್ರೆ ಲಾಸ್ಟ್ ಬರ್ತಕ್ಕಂಥದ್ದು ಜಸ್ಟಿಫೈ ಅಲೈನ್ಮೆಂಟ್. ಈಗ ನಾನು ಕಂಟ್ರೋಲ್ ಎಲ್ ಕೊಡ್ತೀನಿ, ಇಲ್ಲಿ ತಗೊಳ್ತೀನಿ. ಸೊ ಇವಾಗ ಏನು ಮಾಡ್ತೀನಿ ನಾ ಇಲ್ಲಿ ಅಲೈನ್ ಯಾವುದು ಜಸ್ಟಿಫೈ, ಅಲೈನ್ ಜಸ್ಟಿಫೈ. ಓಕೆ, ಈ ಜಸ್ಟಿಫೈದು ಏನು ಶಾರ್ಟ್ಕಟ್ ಇದೆ ಅನ್ನೋದು ನೋಡೋಣ. ಕಂಟ್ರೋಲ್ ಪ್ಲಸ್ ಜೆ. ಓಕೆ, ಕಂಟ್ರೋಲ್ ಪ್ಲಸ್ ಜೆ. ಈ ಅಲೈನ್ಮೆಂಟ್ದ ಯಾವುದು ಜಸ್ಟಿಫೈ ಅಲೈನ್ಮೆಂಟ್ ಶಾರ್ಟ್ಕಟ್ಗೆ ಏನಿದೆ ಕಂಟ್ರೋಲ್ ಪ್ಲಸ್ ಜೆ. ಸೊ ಈ ಅಲೈನ್ಮೆಂಟ್ಗೆ ಈ ಜಸ್ಟಿಫೈ ಅಲೈನ್ಮೆಂಟ್ ಯಾವ ರೀತಿ ಯೂಸ್ ಆಗ್ತಿದೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ತೊಗೋತೀನಿ. ಸೊ ಇಲ್ಲಿ ಪ್ಯಾರಾಗ್ರಾಫ್ ತೊಗೋಬೇಕಾರೆ ಈಕ್ವಲ್ ಟು RAND ಓಪನಿಂಗ್ ಬ್ರಕೆಟ್ ಕ್ಲೋಸಿಂಗ್ ಬ್ರಕೆಟ್ ಕೊಟ್ಟು ಎಂಟರನ್ನು ಪ್ರೆಸ್ ಮಾಡಿರಿ, ನಿಮಗೆ ರೆಡಿಮೇಡ್ ಟೆಕ್ಸ್ಟ್ ಬರ್ತದೆ. ಸೊ ರೆಡಿಮೇಡ್ ಟೆಕ್ಸ್ಟ್ ಬಂದದ್ದನ್ನು ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿವರೆಗೆ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಸೈಜ್ ಕಮ್ಮಿ ಮಾಡ್ತೀನಿ. ಓಕೆ, ಸೈಜ್ ಕಮ್ಮಿ ಮಾಡಬೇಕು. ನಿಮ್ಮ ಶಾರ್ಟ್ಕಟ್ ಯಾವುದಿದೆ ಕಂಟ್ರೋಲ್ ಮತ್ತು ಶಿಫ್ಟ್ ಲೆಸ್ ದ್ಯಾನ್. ಓಕೆ, ಕಂಟ್ರೋಲ್ ಶಿಫ್ಟ್ ಮತ್ತು ಲೆಸ್ ದ್ಯಾನ್. ಓಕೆ, ಈಗ ನಾನು ಎಷ್ಟು ಇಟ್ಟಿದ್ದೇನೆ ಇದ್ರ ಸೈಜು 12 ಒತ್ತಡೆ ಇಟ್ಟಿದ್ದೇನೆ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಸೊ ಇವಾಗ ನೋಡಿರಿ ನೀವು ಇಲ್ಲಿ ಲೆಫ್ಟ್ ಸೈಡ್. ಸೊ ಇವಾಗ ನೋಡಿರಿ ನೀವು ಲೆಫ್ಟ್ ಸೈಡ್ ಇಲ್ಲಿ ರೂಲರ್ ಬಾರ್ ಇದೆ ನೋಡಿರಿ. ಸೊ ಈ ರೂಲರ್ ಬಾರನ್ನು ಇಲ್ಲಿ ಮೌಸ್ ಕ್ಲಿಕ್ ಮಾಡಿದರೆ ಲೈನ್ ಈಕ್ವಲ್ ಲೈನ್ ಆಗಿರ್ತಾವೆ, ಲೆಫ್ಟ್ ಸೈಡ್ ಈಕ್ವಲ್ ಲೈನ್ಸ ಬಂದಿರ್ತವೆ. ಓಕೆ, ನೋಡಿರಿ ಪ್ರತಿಯೊಂದು ಲೈನ್ ಏನಿದೆ ಆ ಲೈನ್ಗೆ ಟಚ್ ಇದೆ ಅಂದರೆ ಈಕ್ವಲ್ ಆಗಿ ಬಂದಿದ್ದಾವೆ. ಓಕೆ, ಆದ್ರೆ ಇಲ್ಲಿ ನೋಡಿರಿ ರೈಟನ್ನು ಇಲ್ಲಿ ಟಚ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ರೈಟನ್ನು ಟಚ್ ಮಾಡಿ ತೋರಿಸಿದ್ರೆ ಏನಾಗಿದ್ದಾವೆ ಇಲ್ಲಿ ಹೆಚ್ಚು ಕಡಿಮೆ ಲೈನ್ ಬಂದಿರ್ತವೆ. ಸೊ ಇವಾಗ ನೋಡಿರಿ ಈಗ ರೈಟ್ ಮಾರ್ಜಿನ್ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ಲೈನ್ ಏನಿದಾವೆ ಹೆಚ್ಚು ಕಡಿಮೆ ಬಂದಾವೆ. ಸೊ ಅವಾಗ ಏನು ಮಾಡಬೇಕಾಗ್ತದೆ ಇದೇ ರೀತಿ ನಾವು ಪ್ರಿಂಟ್ ತೆಗಿಲಿಕ್ಕೆ ಆಗೋದಿಲ್ಲ. ಓಕೆ, ಇದೊಂದು ಸಿಸ್ಟಮ್ಯಾಟಿಕ್ ಡಾಕ್ಯುಮೆಂಟ್ ಅನಿಸ್ಕೋದಿಲ್ಲ. ಸೊ ಅದಕ್ಕಾಗಿ ನಾವು ಒಂದು ಸಿಸ್ಟಮ್ಯಾಟಿಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತಂದ್ರೆ ಸೊ ಯಾವ್ದು ಅಲೈನ್ಮೆಂಟ್ ಹಾಕಬೇಕಾಗಿತ್ತು ಇಲ್ಲಿ ಜಸ್ಟಿಫೈ ಅಲೈನ್ಮೆಂಟ್ ಹಾಕಲೇಬೇಕು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಷ್ಟು ಎಲ್ಲ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ನಾನು ಇಲ್ಲಿ ಏನು ಮಾಡ್ತೀನಿ ಕಂಟ್ರೋಲ್ ಜೆ ಕೊಡ್ತೀನಿ. ಓಕೆ, ಕಂಟ್ರೋಲ್ ಜೆ. ಈಗ ನೋಡಿರಿ ಈಗ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಚೇಂಜ್ ಆಗಿದೆ ಕಂಟ್ರೋಲ್ ಜೆ. ಈಗ ನೋಡಿರಿ ಈಗ ಜಸ್ಟ್ ನಾ ಇದ್ರ ಮ್ಯಾಗಲ್ಲಿ ಮಾರ್ಜಿನ್ ಕ್ಲಿಕ್ ಮಾಡ್ತೀನಿ. ಸೊ ಲೈನ್ದ ಟಚ್ ಇದ್ದಾವೆ ಅಂದರೆ ಜಸ್ಟಿಫೈ ಅಲೈನ್ಮೆಂಟ್ ಏನು ಮಾಡ್ತಿದ್ದೆ ಅಂದರೆ ಒಂದು ಮಾರ್ಜಿನನ್ನು ಸೆಟ್ ಮಾಡ್ತದೆ. ಸೊ ಇವಾಗ ಏನಾಗ್ತದೆ ಲೆಫ್ಟ್ ಮತ್ತು ರೈಟ್ ಮಾರ್ಜಿನ್ ಎರಡೂ ಈಕ್ವಲ್ ಆಗ್ತವೆ. ಸೊ ಇವಾಗ ಪರ್ಫೆಕ್ಟ್ ಆದಂಥ ಒಂದು ಪೇಜ ಡಾಕ್ಯುಮೆಂಟ್ಸ ರೆಡಿ ಆಗಿದೆ. ಸೊ ಅದಕ್ಕೆ ನಾವು ಜಸ್ಟಿಫೈ ಅಲೈನ್ಮೆಂಟ್ ಯೂಸ್ ಮಾಡಲಿಕ್ಕೆ ಬೇಕು. ಜಸ್ಟಿಫೈ ಅಲೈನ್ಮೆಂಟ್ ಏನು ಮಾಡ್ತಿದ್ದೆ ಅಂದರೆ ಅದು ಎಲ್ಲಿ ಸ್ಪೇಸ್ ಬೇಕು ಅಲ್ಲಿ ಸ್ಪೇಸ್ ತಾನೇ ಬಿಡ್ತದೆ. ಆಟೋಮೆಟಿಕ್ಕಾಗಿ ಏನು ಮಾಡ್ತಿದ್ದೆ ಅಂದರೆ ಅದು ರೈಟ್ ಸೈಡ್ ಮಾರ್ಜಿನನ್ನು ಸೆಟ್ ಮಾಡಿ ನಮಗೆ ಕೊಡ್ತದೆ. ಸೊ ಈ ರೈಟ್ ಸೈಡ್ ಮಾರ್ಜಿನ್ನು ಮತ್ತು ಲೆಫ್ಟ್ ಸೈಡ್ ಮಾರ್ಜಿನ್ ಎರಡೂ ಈಕ್ವಲ್ ಆದ ನಂತರ ನಾವು ಪ್ರಿಂಟನ್ನು ತೆಗಿಬೋದು. ಓಕೆ, ಸೊ ಇವಾಗ ಇಷ್ಟು ನಾವು ಏನೇನು ನೋಡಿದಪ್ಪ ಅಂದರೆ ಇವತ್ತಿನ ಕ್ಲಾಸಿನಲ್ಲಿ ಒಂದು ಲೆಫ್ಟ್ ಅಲೈನ್ಮೆಂಟ್ ಕಂಟ್ರೋಲ್ ಎಲ್, ಅಲೈನ್ ಸೆಂಟರ್ ಕಂಟ್ರೋಲ್ ಇ, ಸೆಂಟರ್ ಅಲೈನ್ಮೆಂಟ್ದ ಕಂಟ್ರೋಲ್ ಇ, ಅಲೈನ್ ರೈಟ್ ಕಂಟ್ರೋಲ್ ಆರ್ ರೈಟ್ ಅಲೈನ್ಮೆಂಟ್ ಮತ್ತು ಅಲೈನ್ ಜಸ್ಟಿಫೈ ಕಂಟ್ರೋಲ್ ಜೆ ಶಾರ್ಟ್ಕಟ್ ಕೀ. ಪ್ರತಿಯೊಂದು ನಿಮಗೆ ಇವಾಗ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅಂತ ಕೇಳುತ್ತಾ ಇಂದಿನ ಈ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.